ಪಾಕ್ ಹಿತ್ತಲಿಗೆ ಹೊಡೆತ. ಆಪರೇಷನ್ ಶುರು ಹಚ್ಕೊಂಡ ಬಲೂಚಿಗಳು. ಒಂದು ನಗರವೇ ವಶ. ನಮಸ್ಕಾರ ಸ್ನೇಹಿತರೆ, ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪ್ರತಿಕಾರವಾಗಿ ಏನ್ ಮಾಡುತ್ತೆ ಅಂತ ತಲೆ ಕೆಡಿಸ್ಕೊಂಡು ನಾವೊಂಚೂರು ಅಟ್ಯಾಕಿಂಗ್ ಆಗಿ ಬಿಹೇವ್ ಮಾಡೋಣ ಅಂತ ಹೇಳಿ ಗಡಿಯಲ್ಲಿ ಗುಮ್ಮಂತರ ರಾತ್ರಿ ಮಾತ್ರ ಗುಂಡು ಹಾರಿಸ್ತಿರೋ ಪಾಕ್ ಸೇನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವರ ಹಿತ್ತಲಲ್ಲಿ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಸೇನೆ, ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ನಗರವನ್ನ ಪೂರ್ತಿಯಾಗಿ ಇಡೀ ಸಿಟಿಯನ್ನ ತಮ್ಮ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಪಾಕ್ ಸೇನೆಯನ್ನ ಹೊಡೆದು ಅಲ್ಲಿಂದ ಓಡಿಸಿದ್ದಾರೆ. ಸರ್ಕಾರಿ ಕಟ್ಟಡಗಳ ಮೇಲೆ ಬಂದೂಕು ಹಿಡ್ಕೊಂಡು ಅವರು ಸುತ್ತುವರೆದು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನ ಕೂಡ ಒತ್ತಾಳುಗಳನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಬಲೂಚಿಸ್ತಾನದ ಮಂಗುಚರ್ ನಗರವನ್ನೇ BLAನವರು ವಶಕ್ಕೆ ಪಡ್ಕೊಂಡಿರೋ ಮಾಹಿತಿ, ಆ ಸ್ಫೋಟಕ ರಿಪೋರ್ಟ್ ಈಗ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಕರಾಚಿ ಕ್ವೆಟ್ಟಾ ಹೈವೇಗಳಲ್ಲಿ ವಾಹನ ತಪಾಸಣೆಯನ್ನ ಕೂಡ ಚೆಕ್ ಮಾಡಿ ಅವರು ಬಿಡ್ತಿರೋದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂತಾರಾಷ್ಟ್ರೀಯವಾಗಿ. ಆಪರೇಷನ್ ಶುರು ಮಾಡಿಕೊಂಡ ಬಲೂಚಿಗಳು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಇದೇ ಮಂಗುಚರ್ ನಗರ, ಖಲತ್ ಜಿಲ್ಲೆ. ಅಫ್ಘಾನಿಸ್ತಾನ ಗಡಿಗೆ ಈ ನಗರ ಬಹಳ ಹತ್ತಿರದಲ್ಲಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಬಹಳ ಆಕ್ಟಿವ್ ಆಗಿರೋ ಜಾಗ ಇದು. ಇದೀಗ ಈ ಸಿಟಿಯನ್ನೇ ವಶಪಡಿಸಿಕೊಂಡಿದ್ದಾರೆ ಅಂತ ಫ್ರೀ ಪ್ರೆಸ್ ಜರ್ನಲ್ ಹಾಗೂ ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿವೆ. ವೈರಲ್ ಆಗಿರೋ ವಿಡಿಯೋಸ್ ಅನ್ನ ಕೂಡ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮಂಗುಚರ್ ನಗರದ ಎಲ್ಲ ಸರ್ಕಾರಿ ಆಫೀಸ್ಗಳನ್ನ ವಶಪಡಿಸಿಕೊಂಡು ಅಲ್ಲಿದ್ದ ಅಧಿಕಾರಿಗಳನ್ನ ಹಾಸ್ಟೇಜ್ಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇವೆ. ಬಂದೂಕುದಾರಿಗಳು ಸರ್ಕಾರಿ ಕಚೇರಿಗಳ ಮೇಲೆ ನಿಂತಿರೋ ವಿಜುವಲ್ಸ್ ಕೂಡ ಬಂದಿವೆ. ಪಾಕ್ ಸೇನೆ ಮೇಲೂ ದಾಳಿ. ಮಂಗುಚರ್ನಲ್ಲಿ ಪಾಕ್ ಸೇನೆಯ ಪ್ರಮುಖ ಕ್ಯಾಂಪ್ ಕೂಡ ಇದೆ. ಆ ಕ್ಯಾಂಪ್ ಮೇಲೂ BLA ದಾಳಿ ಮಾಡಿದೆ. ಈಗಲೂ ಪಾಕ್ ಸೇನೆ ಹಾಗೂ PLA ಸದಸ್ಯರ ನಡುವೆ ಭಾರಿ ಬಡಿದಾಟ ಆಗ್ತಿರೋ ರಿಪೋರ್ಟ್ಸ್ ಇವೆ. ಮೊದಲು ಪಾಕ್ ಸೇನೆ ಹಿಮ್ಮೆಟ್ಟಿಸಿ ನಂತರ ಸರ್ಕಾರಿ ಕಚೇರಿಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಇದೇ ಮಂಗುಚರ್ ನಗರದ ಮೇಲೇನೆ ಬಲೂಚಿಸ್ತಾನ್ ರಾಜಧಾನಿ ಕ್ವೆಟಾದಿಂದ ಬಂದೋರ ನಗರಿ ಕರಾಚಿಗೆ ಕನೆಕ್ಷನ್ ಕೊಡೋ ನ್ಯಾಷನಲ್ ಹೈವೇ ಹಾದು ಹೋಗುತ್ತೆ. ಈ ಹೈವೇ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ನ ಭಾಗ ಕೂಡ. ಅಂದ್ರೆ ಪಾಕ್ ಸರಕುಗಳನ್ನ ಅರಬ್ಬಿ ಸಮುದ್ರ ಮುಟ್ಟಿಸೋ ರಸ್ತೆ. ಇದಕ್ಕೆ ಮುಂಚೆ ಕೂಡ BLA ಸದಸ್ಯರು ಚೈನೀಸ್ ಇನ್ಫ್ರಾಗಳ ಮೇಲೆ, ಚೈನೀಸ್ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ರು. ಅಲ್ಲಿದ್ದ ಚೀನಿ ಇಂಜಿನಿಯರ್ಗಳನ್ನ ಬೇಟೆಯಾಡಿದ್ರು. ಈಗ ಮಂಗುಚರ್ನಲ್ಲಿ ಅದೇ ರಸ್ತೆ ಮೇಲೆ BLA ಬಂದೂಕುದಾರಿಗಳು ವಾಹನಗಳನ್ನ ತಡೆದು ಇನ್ಸ್ಪೆಕ್ಷನ್ ಮಾಡ್ತಿರೋದು. ಅವರೇ ಒಂಥರ ಸರ್ಕಾರ ತರ, ಅವರೇ ಒಂಥರ ಎಲ್ಲ ರೂಲರ್ಸ್ ತರ, ಅವರೇ ಅಧಿಕಾರಿಗಳು ಅನ್ನೋ ತರದಲ್ಲಿ ವಾಹನಗಳನ್ನ ತಪಾಸಣೆ ಮಾಡಿ ಬಿಡ್ತಿರೋದೆಲ್ಲ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪಹಲ್ಗಾಮ್ ದಾಳಿ ನಂತರ ಫುಲ್ ಆಕ್ಟಿವ್. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ನಾವೇನ್ ಮಾಡ್ತೀವಿ ಅಂತ ಇನ್ನೂ ಕೂಡ ಬಾಯ್ಬಿಟ್ಟು ಹೇಳಲಿಲ್ಲ. ಸರಿಯಾಗಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡ್ತೀವಿ ಅಂತ ಅಷ್ಟೇ ಹೇಳಿದೆ. ಸೇನೆಗೆ ಫ್ರೀ ಹ್ಯಾಂಡ್ ಕೊಡ್ತೀವಿ ಅಂತ ಅಷ್ಟೇ ಹೇಳಿದೆ. ಅದಾದ್ಮೇಲೆ ಭಾರತ ತನ್ನ ಬಿಸ್ನೆಸ್ ಆಸ್ ಯೂಶುವಲ್ ದೈನಂದಿನ ಸರ್ಕಾರಿ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿದೆ. ಆದರೆ ಪಾಕಿಸ್ತಾನ ಗೆಸ್ ಮಾಡ್ತಾ ಕೂತಿದೆ, ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ಬೋದು ಭಾರತ, ಏನ್ ಮಾಡ್ಬೋದು ಅಂತ. ಜಗತ್ತಿನೆಲ್ಲೆಡೆ ಬನ್ರಿ, ಶಾಂತಿ ಮಾಡಿಸಿರಿ ಅಂತ ಅಳ್ತಾ ಓಡಾಡ್ತಿದೆ ಪಾಕಿಸ್ತಾನ. ಇದೇ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನ ಕೂಡ ಪಾಕಿಸ್ತಾನದ ಬೇರೆ ಭಾಗಗಳಿಂದ ಭಾರತ ಪಾಕಿಸ್ತಾನ ಗಡಿಗೆ ಮೂವ್ ಮಾಡ್ತಿದ್ದಾರೆ ಪಾಕ್ ಸೇನೆಯವರು. ರೈಟ್ ಇದೇ ಟೈಮ್ನಲ್ಲಿ ಬಲೂಚಿಸ್ತಾನದಲ್ಲಿ BLA ಆಟ ಶುರು ಹಚ್ಕೊಂಡಿದೆ. ಪಾಕ್ ಸೇನೆಗೆ ಬ್ಯಾಕ್ ಟು ಬ್ಯಾಕ್ ಗೂಸಾ ಕೊಡ್ತಾ ಇದೆ. ಮೊನ್ನೆಯಷ್ಟೇ ಕ್ವೆಟಾದಲ್ಲಿ ಪಾಕ್ ಸೇನೆಯ ಸ್ಫೋಟಕ ನಿಷ್ಕ್ರಿಯ ದಳದ ವಾಹನಕ್ಕೆ ಸ್ಫೋಟಕ ಇಟ್ಟು ಉಡಾಯಿಸಿದ್ರು. ಇಡೀ ವಾಹನ ಧ್ವಂಸ. ಸ್ಫೋಟಕ ನಿಷ್ಕ್ರಿಯ ದಳದ ವಾಹನದ ಒಳಗೆ ಇದ್ದ ಸ್ಫೋಟಕವನ್ನ ಆ ಪಾಕಿಸ್ತಾನದ ಸ್ಫೋಟಕ ನಿಷ್ಕ್ರಿಯ ದಳಕ್ಕೆ ಪತ್ತೆ ಹಚ್ಚಕ್ಕಾಗಿರ್ಲಿಲ್ಲ. ಹೋಗ್ತಾ ಇದ್ರು ದೊಡ್ಡದಾಗಿ ಗಾಡಿಲಿ. ನಿರ್ಜನ ಮರುಭೂಮಿಯಲ್ಲಿ ವಾಹನ ಹೋಗ್ತಿರುವಾಗ ಡಮ್ ಅಂದಿತ್ತು. 10 ಪಾಕ್ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ರು. ಈ ದಾಳಿಯನ್ನ ಮಾಡಿದ ಬಲೂಚ್ ಲಿಬರೇಷನ್ ಸೇನೆ, ಸ್ವಾತಂತ್ರ್ಯ ಹೋರಾಟಗಾರರು ಪಾಕ್ ಸೇನೆಯ ಬೆಂಗಾಲು ವಾಹನವನ್ನ ರಿಮೋಟ್ ಕಂಟ್ರೋಲ್ ಸ್ಫೋಟಕ ಬಳಸಿ ಉಡಾಯಿಸಿದೀವಿ ನಾವು ಅಂತ ಅನೌನ್ಸ್ ಕೂಡ ಮಾಡ್ಕೊಂಡಿದ್ರು. ಏನೋ ಸ್ನೇಹಿತರೆ, ಇವತ್ತಿನ ಚಾಲೆಂಜಿಂಗ್ ಲೈಫ್ ಸ್ಟೈಲ್ ನಿಂದಾಗಿ ಭಾರತದಲ್ಲಿ, ಅದರಲ್ಲೂ ಕೂಡ ನಗರ ಪ್ರದೇಶದಲ್ಲಿ ಡಯಾಬಿಟಿಸ್ ಕೇಸ್ಗಳು ಜಾಸ್ತಿ ಆಗ್ತಿವೆ. ಸೊ ಮನೆಯಲ್ಲೇ ಕೂತ್ಕೊಂಡು 10 ಸೆಕೆಂಡ್ಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋದಾದ್ರೆ ಹೇಗಿರುತ್ತೆ? ಈ ಬೀಟೋ ಗ್ಲೂಕೋಮೀಟರ್ ನಿಂದ 10 ಸೆಕೆಂಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋಕ್ಕಾಗತ್ತೆ. ಹಿಂದೆಲ್ಲ ಶೆಲ್ ಹಾಕೋ ಅಥವಾ ಚಾರ್ಜ್ ಮಾಡೋ ಗ್ಲೂಕೋಮೀಟರ್ಗಳಿದ್ವು. ಆದರೆ ಈ ಗ್ಲೂಕೋಮೀಟರ್ಗೆ ಚಾರ್ಜ್ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ನೇರವಾಗಿ ನಿಮ್ಮ ಫೋನ್ಗೆ ಇದನ್ನು ಕನೆಕ್ಟ್ ಮಾಡಿಕೊಂಡು ಫೋನ್ನಲ್ಲೇ ಗ್ಲೂಕೋಸ್ ಲೆವೆಲ್ ಅನ್ನು ನೀವು ಕಂಪ್ಲೀಟ್ ಡೇಟಾ ನೋಡ್ಬೋದು. ಬಹಳ ಸಿಂಪಲ್ ಡಿವೈಸ್. ಈ ಗ್ಲೂಕೋಮೀಟರ್ನಲ್ಲಿ USB Type-C ಕನೆಕ್ಟರ್ ಇದೆ. ಸೊ ಇದನ್ನು ನೀವು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೋಬಹುದು. ಇವ್ರದ್ದೇ ಒಂದು ಫ್ರೀ ಆ್ಯಪ್ ಕೂಡ ಇದೆ. ಫೋನ್ನಲ್ಲಿ ನೀವು BeatO ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬಹುದು. ನಂತರ BeatO ಕಿಟ್ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಗ್ಲೂಕೋಮೀಟರ್ಗೆ ಹಾಕಿ ಕಿಟ್ನಲ್ಲೇ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೊಟ್ಟಿರ್ತಾರೆ. ಆ ಹಳೆ ಶೆಲ್ ಹಾಕೋ ಡಿವೈಸ್ನಲ್ಲೆಲ್ಲ ಚೆಕ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಇದು ಸಣ್ಣದಾಗಿ ಸ್ಯಾಂಪಲ್ ತಗೊಳ್ಳೋದಿರುತ್ತೆ. ಆ ರೀತಿ ಸ್ಯಾಂಪಲ್ ತಗೊಂಡು ಈ ಟೆಸ್ಟಿಂಗ್ ಸ್ಟ್ರಿಪ್ನಲ್ಲಿ ಹಾಕಿದ್ರೆ ಆಯಿತು. ಇಲ್ಲೂ ಕೂಡ ಅಷ್ಟೇ, 10 ಸೆಕೆಂಡ್ಗೆ ಫೋನ್ನಲ್ಲಿ ನಿಮ್ಮ ಗ್ಲೂಕೋಸ್ ಲೆವೆಲ್ ಕಂಪ್ಲೀಟ್ ರಿಸಲ್ಟ್ ಟ್ರಾನ್ಸ್ಫರ್ ಆಗುತ್ತೆ.
HbA1c ಅಥವಾ ಹಿಮೋಗ್ಲೋಬಿನ್ A1c ಆಧಾರದಲ್ಲಿ ರೀಡಿಂಗ್ ಸಿಗುತ್ತೆ. ಈ ರೀತಿ ನೀವು ಎಸ್ಟಿಮೇಟೆಡ್ HbA1c ರಿಪೋರ್ಟ್ ತೆಗೆದು ನಿಮ್ಮ ಡಾಕ್ಟರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಪ್ರಿಸ್ಕ್ರಿಪ್ಷನ್ ಸಜೆಷನ್ ತಗೋಬಹುದು. ಅಲ್ಲದೆ ಇದು ಯಾವುದೋ ರೆಗ್ಯುಲರ್ ಗ್ಲೂಕೋಮೀಟರ್ ಅಲ್ಲ, ಭಾರತದ ಸ್ಮಾರ್ಟೆಸ್ಟ್ ಗ್ಲೂಕೋಮೀಟರ್ ಹಾಗೂ ಒಂದು ಪೇಟೆಂಟೆಡ್ ಡಿವೈಸ್. ಅಲ್ಲದೆ ಇದು ISO ಹಾಗೂ CDSCO ಸರ್ಟಿಫೈಡ್ ಗ್ಲೂಕೋಮೀಟರ್ ಕೂಡ ಹೌದು. ಲೈಫ್ ಟೈಮ್ ವಾರಂಟಿ ಕೂಡ ಇದೆ ಇದಕ್ಕೆ. ಹಾಗಾಗಿ ರಿಸ್ಕ್ ಫ್ರೀ ಹಾಗೂ ರಿಲಯಬಲ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಗ್ಲೂಕೋಮೀಟರ್ ಜೊತೆಗೆ ನಿಮಗೆ 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಕೂಡ ಫ್ರೀ ಆಗಿ ಸಿಗ್ತಾ ಇದಾವೆ. ಜೊತೆಗೆ ಇದೊಂದು ಅಮೆಜಾನ್ ಚಾಯ್ಸ್ ಪ್ರಾಡಕ್ಟ್ ಕೂಡ ಹೌದು. ಅಮೆಜಾನ್ನಲ್ಲಿ 4.4 ಸ್ಟಾರ್ ಔಟ್ ಆಫ್ 5 ಅಂದರೆ 5ಕ್ಕೆ 4.4 ಸ್ಟಾರ್ ರೇಟಿಂಗ್ ಇದೆ. ಈಗ ಅಮೆಜಾನ್ ಸಮ್ಮರ್ ಸೇಲ್ ಕೂಡ ನಡೀತಾ ಇರೋದ್ರಿಂದ ಕೇವಲ 479 ರೂಪಾಯಿಗಳ ಸ್ಪೆಷಲ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮ ಹತ್ತಿರದಲ್ಲಿ ಯಾರಿಗಾದರೂ ಡಯಾಬಿಟೀಸ್ ಇದ್ರೆ ನೀವು ಇದನ್ನು ಗಿಫ್ಟ್ ಆಗಿನೂ ಕೊಡ್ಬೋದು. 479 ರೂಪಾಯಿ ಖರ್ಚು ಮಾಡಿದ್ರೆ ಟ್ರಾವೆಲಿಂಗ್ ಖರ್ಚು, ಡಯಾಗ್ನೋಸ್ಟಿಕ್ ಸೆಂಟರ್ ಖರ್ಚು ಎಲ್ಲ ತಪ್ಪುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಮನೆಯಲ್ಲೇ ಟೆಸ್ಟ್ ಮಾಡೋ ಬೇರೆ ಡಿವೈಸ್ಗಳ ಥರ ಇದಕ್ಕೆ ಶೆಲ್ ಹಾಕೋದು, ಚಾರ್ಜ್ ಮಾಡೋದು ಏನೂ ಕೂಡ ಇಲ್ಲ. ಡೈರೆಕ್ಟ್ ಆಗಿ ಫೋನ್ ಜೊತೆಗೆ ವರ್ಕ್ ಆಗಿ ಕಂಪ್ಲೀಟ್ ಪಿಕ್ಚರ್ ಅನ್ನ ಫೋನ್ನಲ್ಲೇ ತೋರಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ನ ಟ್ರೆಂಡ್ಸ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎಲ್ಲೋ ಬರ್ದಿಡ್ತಾ ಕೂರಬೇಕು ಅಂತಲೂ ಕೂಡ ಇಲ್ಲ. ಸೊ ಈ ಪ್ರಾಡಕ್ಟ್ನ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ನಿಮ್ಮಲ್ಲಿ ಯಾರಿಗಾದರೂ, ನಿಮ್ಮ ಹತ್ತಿರದಲ್ಲಿ ಯಾರಿಗಾದರೂ ಇದ್ರೆ ನೀವು ಇದನ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು. ಹಾಗೆ ನಿಮ್ಮ ಸರ್ಕಲ್ನಲ್ಲಿ ಯಾರಿಗಾದರೂ ಇದರ ಅವಶ್ಯಕತೆ ಇದ್ರೆ ಈ ಇನೋವೇಟಿವ್ ಪ್ರಾಡಕ್ಟ್ ನ ಅವ್ರಿಗೂ ಕೂಡ ಶೇರ್ ಮಾಡಬಹುದು. ISI ಗುಪ್ತಚರನಿಗೆ ಸ್ಕೆಚ್. ಈ BLA ಅಂದ್ರೆ ಬಲೂಚಿ ಸೇನೆ ಕಳೆದ ಸೋಮವಾರ ಏಪ್ರಿಲ್ 28ನೇ ತಾರೀಕು ಇಡೀ ಪಾಕಿಸ್ತಾನದಲ್ಲಿ ಸಂಚಲನ ಸೃಷ್ಟಿಯಾಗುವಂತ ಭಯಾನಕ ದಾಳಿ ಕೂಡ ಮಾಡಿದೆ. ಬಲೂಚಿಸ್ತಾನ್ನ ಪಾಸ್ತಿ ನಗರದಲ್ಲಿ ಪಾಕ್ ಗುಪ್ತಚರ ಸಂಸ್ಥೆ ISI ಏಜೆಂಟ್ ಒಬ್ಬನನ್ನೇ ಹೊಡೆದುರುಳಿಸಿದ್ದಾರೆ. ಬೇರೆ ರಾಷ್ಟ್ರಕ್ಕೆಲ್ಲ ಹೋಗಿ ಸೀಕ್ರೆಟ್ ಆಪರೇಷನ್ ಮಾಡೋ ಟ್ರೈನಿಂಗ್ ಪಡ್ಕೊಂಡಿರಬೇಕಾಗಿದ್ದ ISI ಏಜೆಂಟ್ ತಮ್ಮದೇ ದೇಶದ ಪ್ರತ್ಯೇಕತಾವಾದಿಗಳ ಅಥವಾ ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರ ಕೈಯಲ್ಲಿ ಬಲಿಯಾಗಿದ್ದಾರೆ. ಏನೋ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ISI ಏಜೆಂಟ್ ಜೊತೆಗೆ ಒಬ್ಬ ಪಾಕಿಸ್ತಾನದ ಸೇನೆಯ ಸೈನಿಕನನ್ನ ಕೂಡ BLA ಹೊಡೆದು ಹಾಕಿದೆ. ಅದರಲ್ಲೂ ಸಾಮಾನ್ಯ ಸೈನಿಕ ಅಲ್ಲ, ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೊಡೆದು ಹಾಕೋಕೆ ಅಂತಲೇ, ಮುಗಿಸೋಕೆ ಅಂತಲೇ ಪಾಕ್ ಹುಟ್ಟು ಹಾಕಿರೋ ಡೆತ್ ಸ್ಕ್ವಾಡ್ ಅಂತ ಅದರ ಹೆಸರು. ಮರಣ ಪಡೆ, ಸಾವಿನ ಗುಂಪು ಅಂತ ಅದರ ಹೆಸರು. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಸ್ಕ್ವಾಡ್ ಮತ್ತು ಪಾಕ್ ಸೇನೆಯ ನಡುವಿರೋ ಲಿಂಕ್ ಅನ್ನ ಬಹಳ ಬಾರಿ ವರದಿ ಮಾಡಿದ್ದಾರೆ. ಸೇನೆ ಅಷ್ಟೊಂದು ಕ್ರೂರ ಕೃತ್ಯಗಳನ್ನು ಮಾಡಿದ್ರೆ ಮರ್ಯಾದೆ ಪ್ರಶ್ನೆ ಆಗುತ್ತೆ ಅಂತ ಹೇಳಿ ಅವ್ರದೇ ಜನರ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿ ಈ ಸ್ಕ್ವಾಡ್ ಅನ್ನ ಸೃಷ್ಟಿ ಮಾಡಿ ಬಲೂಚಿಗಳ ಮೇಲೆ ಬಿಟ್ಟಿದೆ ಪಾಕಿಸ್ತಾನ. ಈಗ ಆ ಸ್ಕ್ವಾಡ್ ಅನ್ನ ಕೂಡ ಹಿಡಿದು ಬಡಿತಾ ಇದ್ದಾರೆ ಬಲೂಚಿ ಲಿಬರೇಷನ್ ಸೇನೆಯವರು. ಈ ಸ್ಕ್ವಾಡ್ ನ ಒಬ್ಬ ಸೈನಿಕ ಮತ್ತು ISI ಏಜೆಂಟ್ ಇವರೆಲ್ಲ ಮಾರು ವೇಷದಲ್ಲಿ ಹೋಗ್ತಾ ಇದ್ರು. ಆತನನ್ನ ಮೊಹಮ್ಮದ್ ನವಾಜ್ ಅಂತ ನಾವು ಗುರುತಿಸಿದ್ವಿ. ಆತನನ್ನ ಇಂಟೆಲಿಜೆನ್ಸ್ ಆಪರೇಷನ್ ಮಾಡಿದ್ವಿ. ಅವ್ರು ಇಂಟೆಲಿಜೆನ್ಸ್ ಅಂದ್ಕೊಳ್ತಾರೆ, ನಾವೇ ಅವ್ರ ಮೇಲೆ ನಮ್ಮ ಇಂಟೆಲಿಜೆನ್ಸ್ ಅವ್ರನ್ನ ಬಳಸಿ ಇಂಟೆಲಿಜೆನ್ಸ್ ಆಪರೇಷನ್ ಮಾಡಿದ್ವಿ, ಅವ್ರ ಮೇಲೆ ಮಾಡಿ ಹೊಡೆದು ಹಾಕಿದೀವಿ ಅಂತ BLA ಹೇಳಿದೆ. ಎಸ್, ಬಲೂಚ್ ಲಿಬರೇಷನ್ ಸೇನೆಯವ್ರದ್ದು ಕೂಡ ಜಿರಾಬ್ ಅಂತ ಒಂದು ಇಂಟೆಲಿಜೆನ್ಸ್ ವಿಂಗ್ ಇದೆ. ಗ್ವಾದರ್ ಪೋರ್ಟ್ನಲ್ಲಿ ಸೀಕ್ರೆಟ್ ಆಪರೇಷನ್ ಮಾಡ್ತಾ ಇದ್ದ ISI ಏಜೆಂಟ್ನನ್ನ ಈ ಜಿರಾಬ್ ಸಿಬ್ಬಂದಿ ಹಲವು ದಿನಗಳ ಕಾಲ ಮಾನಿಟರ್ ಮಾಡಿದ್ರಂತೆ. ನಂತರ ಆತನನ್ನ ಕೂಡ ರಿಮೋಟ್ ಕಂಟ್ರೋಲ್ಡ್ ಸ್ಫೋಟಕ ಬಳಸಿ ಉಡಾಯಿಸಿದ್ದಾರೆ. ಜೊತೆಗೆ ಅದೇ ದಿನ ಏಪ್ರಿಲ್ 28ನೇ ತಾರೀಕು ಬೇರೊಂದು ಕಡೆ ಸ್ನೈಪರ್ ದಾಳಿ ಮಾಡಿ ಮತ್ತೊಬ್ಬ ಪಾಕ್ ಸೈನಿಕನನ್ನ ಕೂಡ ಹೊಡೆದು ಹಾಕಿದ್ದಾರೆ. ನಾಗರಿಕ ಯುದ್ಧ ಶುರು ಮಾಡುತ್ತಾ BLA. 2 ತಿಂಗಳ ಹಿಂದಷ್ಟೇ ಮಾರ್ಚ್ನಲ್ಲಿ BLA ಜಾಫರ್ ಎಕ್ಸ್ಪ್ರೆಸ್ ಹೈಜಾಕ್ ಮಾಡಿ 100 ಜನರನ್ನ ಹಾಸ್ಟೇಜ್ ಒತ್ತೆಯಾಳು ಮಾಡಿಕೊಂಡಿತ್ತು. ಈ ಪೈಕಿ 21 ಒತ್ತೆಯಾಳುಗಳನ್ನ ಹತ್ಯೆ ಕೂಡ ಮಾಡಿದ್ರು. ರೆಸ್ಕ್ಯೂ ಆಪರೇಷನ್ ವೇಳೆ ನಾವು 33 ಪ್ರತ್ಯೇಕತಾವಾದಿಗಳನ್ನ ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಹೇಳ್ತು. ಆದ್ರೆ BLA ಬೇರೆನೇ ಅಂಕಿಅಂಶ ಕೊಡ್ತಾ ಇದೆ. ಪಾಕಿಸ್ತಾನ ಸೇನೆ ನಮ್ಮ ಮಾತು ಕೇಳಲಿಲ್ಲ, ಹಾಗಾಗಿ ಸುಮಾರು 50 ಒತ್ತೆಯಾಳುಗಳನ್ನ ನಾವು ಹೊಡೆದು ಹಾಕಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಆದರೆ BLA ಇಡೀ ಟ್ರೈನ್ ಅನ್ನೇ ಹೈಜಾಕ್ ಮಾಡಿ ಜಾಗತಿಕವಾಗಿ ಸದ್ದು ಮಾಡಿದ್ದಂತೂ ನಿಜ. ಆಗ ಪಾಕ್ ಮತ್ತು ಅದರ ಸೇನೆ ಎಷ್ಟು ವೀಕ್ ಇದೆ ಈ ಭಾಗದಲ್ಲಿ ಅನ್ನೋದನ್ನ ಆ ಘಟನೆ ಸಾರಿ ಹೇಳಿತ್ತು. ಖುದ್ದು ಪ್ರತ್ಯೇಕ ಸೇನೆ, ಸ್ಫೋಟಕ ವಿಭಾಗ, ಇಂಟೆಲಿಜೆನ್ಸ್ ವಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಪಾಕಿಸ್ತಾನಕ್ಕೆ ಈ ಭಾಗವನ್ನ ಕಳ್ಕೊಳ್ಳೋ ದಿನ ಹತ್ರ ಬಂದಿದೆ. ಬಲೂಚಿಸ್ತಾನ ಅರ್ಧ ಪಾಕಿಸ್ತಾನ ಸ್ನೇಹಿತರೆ, 40% ಅಧಿಕ, ಎಕ್ಸಾಕ್ಟ್ಲಿ ಎಷ್ಟು ಅಂತ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಇಷ್ಟು ಭೂಭಾಗ ಪಾಕಿಸ್ತಾನದಿದು. ಅದನ್ನು ಕಳ್ಕೊಂಡ್ರೆ ಪಾಕಿಸ್ತಾನ ಇನ್ನೊಂದು ಪೀಸ್ ಆಗುತ್ತೆ. ಅದಾದಮೇಲೆ ಖೈಬರ್ ಪಖ್ತೂನ್ಖ್ವಾನ ಹೋದರೆ ಉಳಿಯೋದು ಆಮೇಲೆ ಪಂಜಾಬ್ ಮತ್ತು ಸಿಂಧಿ ಪಾಕಿಸ್ತಾನ ಮಾತ್ರ. ಸಿಂಧಿಗಳಿಗೂ ಅವ್ರ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ. ಖೈಬರ್ನವ್ರಿಗೆ ಮಾತ್ರ ಅಲ್ಲ, ಬಲೂಚಿಗಳಿಗೆ ಮಾತ್ರ ಅಲ್ಲ, ಸಿಂಧಿಗಳಿಗೂ ಕೂಡ ಪಾಕಿಸ್ತಾನದೊಟ್ಟಿಗೆ ಇರೋಕ್ಕೆ ಇಷ್ಟ ಇಲ್ಲ. ಸಿಂಧು ದೇಶ ಮಾಡಬೇಕು ಅಂತ ಕೇಳ್ತಾರೆ. ಲಾಸ್ಟಿಗೆ ಉಳ್ಕೊಳ್ಳೋದು ಪಾಕಿಸ್ತಾನ ಭಾಗದ ಪಂಜಾಬ್ ಮಾತ್ರ ಪಾಕಿಸ್ತಾನ ಅಂತ ಹೇಳಿದ್ರೆ. ಸೊ ಮತ್ತೆ ಬಲೂಚಿಗಳ ವಿಚಾರಕ್ಕೆ ಬಂದರೆ ಮೊದಲೆಲ್ಲ ಸಣ್ಣ ಪುಟ್ಟ ದಾಳಿ ಮಾಡ್ತಿದ್ರು ಆವಾಗ.
ಆದ್ರೀಗ ದೊಡ್ಡ ಮಟ್ಟದಲ್ಲಿ ಪಾಕ್ ಅಧಿಕಾರಿಗಳು, ಸೇನಾ ಸಿಬ್ಬಂದಿ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲೂ ಕೂಡ ವಿದೇಶಿ ಸಹಕಾರದಲ್ಲಿ ನಿರ್ಮಾಣ ಆಗ್ತಿರೋ ಈ ಸೆಪೆಕ್ ಎಲ್ಲವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಚೈನೀಸ್ ವರ್ಕರ್ಸ್ ಮತ್ತು ಇಂಜಿನಿಯರ್ಸ್ನ ಕೂಡ ಟಾರ್ಗೆಟ್ ಮಾಡಿ ಅವರು ಬಲೂಚಲ್ಲಿ ಬಂದು ಕೆಲಸ ಮಾಡಕ್ಕೆ ಹೆದರಬೇಕು, ಆ ರೀತಿ ಮಾಡ್ತಿದ್ದಾರೆ. BLA ಸಂಘಟನೆಯ ಉದ್ದೇಶ ಒಂದೇ, ಬಲೂಚಿಸ್ತಾನ ಸಪರೇಟ್ ರಾಷ್ಟ್ರ ಆಗಬೇಕು, ಪಾಕಿಸ್ತಾನದ ಕೆಟ್ಟ ಅಡ್ಮಿನಿಸ್ಟ್ರೇಷನ್ ಇಂದ ಮುಕ್ತಿ ಹೊಂದಬೇಕು ಅನ್ನೋದು. ಈ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಬಲೂಚ್ ಲಿಬರೇಷನ್ ಆರ್ಮಿ ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸದ್ಯಕ್ಕೆ ಬಲೂಚಿ ಲಿಬರೇಷನ್ ಸೇನೆ ಒಳಗೆ ಎಷ್ಟು ಗುಂಪುಗಳು ಹುಡ್ಕೊಂಡಿವೆ, ಹೇಗೆ ಪಾಕ್ ಸೇನೆಯ ಸರ್ವಾಂಗಗಳಿಗೂ ಚುಚ್ಚಿ ಏಟು ಕೊಡ್ತಾ ಇದ್ದಾರೆ ಅವರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪ್ರತ್ಯೇಕ ಆತ್ಮಾಹುತಿ ಗೆರಿಲ್ಲಾ ಗುಂಪುಗಳು. ಈ ಬಲೂಚ್ ಲಿಬರೇಷನ್ ಸೇನೆಯಲ್ಲಿ ಮಜೀದ್ ಬ್ರಿಗೇಡ್ ಅನ್ನೋ ಒಂದು ಗುಂಪಿದೆ. ಇದು ಎಲ್ಲ ಆತ್ಮಾಹುತಿ ದಾಳಿಗಳಲ್ಲೂ ಕೂಡ ಭಾಗಿಯಾಗಿರುತ್ತೆ. ಈ ಹಿಂದೆ ಪಾಕಿಸ್ತಾನ ಬಲೂಚಿಗಳನ್ನ ಹೊಡೆದು ಹಾಕಂತಲೇ ಡೆತ್ ಸ್ಕ್ವಾಡ್ ಅಂತ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ ನಿಮಗೆ ಅವಾಗಲೇ. ಅದರ ಚೀಫ್ ಆಗಿದ್ದಂತ ಮಾಜಿ ISI ಆಫೀಸರ್ ಶಫೀಕ್ ಮೆಂಗಲ್ನ ಹತ್ಯೆಗೂ ಈ ಗುಂಪು ಪ್ರಯತ್ನ ಪಟ್ಟಿತ್ತು. 2024ರಲ್ಲಿ ಕ್ವೆಟ್ಟಾ ರೈಲ್ವೆ ಸ್ಟೇಷನ್ನಲ್ಲೇ ಆತ್ಮಾಹುತಿ ಸ್ಫೋಟಕ ದಾಳಿ ನಡೆಸಿ 24 ಜನರ ಪ್ರಾಣ ಕಳ್ಕೊಳ್ಳೋಕೆ ಕಾರಣ ಆಗಿತ್ತು. ಏನು ಬಶೀರ್ ಜೇಬ್ ಅನ್ನೋ ಗುಂಪು BLAನ ಗೆರಿಲ್ಲಾ ದಾಳಿಗಳಲ್ಲಿ ಪಾಲ್ಗೊಳ್ಳುತ್ತೆ. ಜೊತೆಗೆ ಬಲೂಚಿಸ್ತಾನದ ಪ್ರೊಪಗ್ಯಾಂಡಾ ಪ್ರಚಾರದ ಕೆಲಸ ಮಾಡುತ್ತೆ. ಇನ್ನೂ ಒಂದಷ್ಟು ಗುಂಪುಗಳಿದಾವೆ. ಅವು ಪ್ರತ್ಯೇಕವಾಗಿ ಚೀನಾಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ಸ್ ಮತ್ತು ಪಾಕ್ ಪಡೆಗಳನ್ನ ಟಾರ್ಗೆಟ್ ಮಾಡೋ ಕೆಲಸ ಮಾಡ್ತಾರೆ. ಹಾಗೆ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್, ಬಲೂಚಿಸ್ತಾನ್ ಲಿಬರೇಷನ್ ಗಾರ್ಡ್ ಮುಂತಾದ ಹೆಸರುಗಳಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ ಆಪರೇಟ್ ಮಾಡ್ತಾರೆ ಇವರೆಲ್ಲ ಬಲೂಚ್ ಲಿಬರೇಷನ್ ಆರ್ಮಿ ಜೊತೆಗೆ ಸೇರಿ ಬಲೂಚ್ ರಾಜಿ ಅಗೋಯ್ ಸಂಘರ್ ಅಂತ ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಗುಂಪುಗಳು ಒಂದು ಮಿಲಿಟರಿ ಕಮಾಂಡ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಸೇರಿ ಬಲೂಚ್ ಲಿಬರೇಷನ್ ಆರ್ಮಿ ಅಂತ ಒಂದು ಸೇನೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪಾಕ್ ಸೇನೆ ಎಷ್ಟೇ ಮಿಲಿಟರಿ ಆಪರೇಷನ್ ಮಾಡಿದ್ರು ಕೂಡ ಇವರ ಬೆಳವಣಿಗೆಯನ್ನು ತಡಿಲಿಕ್ಕೆ ಆಗ್ತಿಲ್ಲ, ಇನ್ನೂ ಸ್ಟ್ರಾಂಗೇ ಆಗ್ತಿದ್ದಾರೆ. ಇದೇ ಕಾರಣಕ್ಕೆ ಸ್ನೇಹಿತರೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಬಲೂಚಿಸ್ತಾನ ಪಾಕ್ ಕೈ ತಪ್ಪಿ ಹೋಗಿದೆ ಅಂತ ಹೇಳ್ತಿರೋದು. ಖುದ್ದು ಪಾಕ್ ರಾಜಕಾರಣಿಗಳು ಕೂಡ ಪಾಕ್ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಸ್ವಲ್ಪ ಟೈಮ್ ಅಷ್ಟೇ ಬಲೂಚಿಸ್ತಾನ ಪ್ರತ್ಯೇಕ ಆಗುತ್ತೆ, ಕೂಡಲೇ ಅಮೆರಿಕ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳು ಮಾನ್ಯತೆ ಕೊಟ್ಬಿಡ್ತಾರೆ ಅಂತ ಪಾಕ್ ಪಾರ್ಲಿಮೆಂಟ್ನಲ್ಲಿ ಇದಕ್ಕೆ ಹೇಳಿರೋದು. ಭಾರತದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೂಡ ಇದನ್ನೇ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಹಲ್ಗಾಮ್ ದಾಳಿ ಬಳಿಕ ಹೇಗೆ ಬಲೂಚಿಗಳು ಆಕ್ಟಿವೇಟ್ ಆಗಿದ್ದಾರೆ, ಹೇಗೆ ಒಂದು ಸಿಟಿಯನ್ನೇ ಈಗ ವಶಪಡಿಸಿಕೊಂಡಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನಿಮಗೆ ಮಾಹಿತಿ ತಲುಪಿಸುವಂತ ಪ್ರಯತ್ನ. ಆಗಲೇ ಹೇಳಿದ ಬಿಟೋ ಗ್ಲೂಕೋಮೀಟರ್, ಡಯಾಬಿಟಿಸ್ ಆ್ಯಪ್ ಮತ್ತು ಆ ಡಯಾಬಿಟಿಸ್ ಡಿವೈಸ್ ಅದನ್ನು ಬಳಸ್ಕೊಂಡು ಹೇಗೆ ನೀವು ಡಯಾಬಿಟಿಸ್ ಅನ್ನ ಮ್ಯಾನೇಜ್ ಮಾಡಬಹುದು, ಶುಗರ್ ಚೆಕ್ ಮಾಡಬಹುದು. ಡಯಾಬಿಟಿಸ್ ಇಲ್ಲ ಅಂದ್ರೂ ಕೂಡ ಹೆಲ್ದಿ ಇಂಡಿವಿಜುವಲ್ಸ್ ಕೂಡ ಹೇಗೆ ಅದನ್ನು ಬಳಸ್ಕೊಂಡು ಶುಗರ್ ಚೆಕ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬಹುದು ಅನ್ನೋದನ್ನ ನೀವು ಆಗಲೇ ನೋಡಿದ್ರಲ್ಲ. ಅದರ ಬಗ್ಗೆ ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನ್ ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಅದರ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಆಫರ್ ಪ್ರೈಸ್ ನಲ್ಲಿ ನೀವು ಅದನ್ನ ಬೈ ಮಾಡಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.